ಆಡಳಿತದ ಸಂಪೂರ್ಣ ಜವಾಬ್ದಾರಿ ಗೌಡ್ರದು. ನೀವು ಹೇಳಿದ ಹೋಮ, ಅದರ ಸ್ಥಳ, ದಿನಾಂಕ, ಮುಹೂರ್ತ ಈ ಎಲ್ಲ ವ್ಯವಸ್ಥೆನೂ ಮಾಡಿರೋದು ಗೌಡ್ರು. ಯಾರಾದ್ರೇನು ಜವಾಬ್ದಾರಿ ಸಂಸ್ಥಾನದ್ದೇ ತಾನೆ? ಖಂಡಿತ. ಇದೊಂದು ಸಣ್ಣ ಅಚಾತುರ್ಯದಿಂದ ನಡೆದದ್ದು. ಸಾವಿತ್ರಿ ಕಂಪ್ಲೇಂಟ್ ವಾಪಸ್ ಪಡೆದದ್ದೇ ರಾಜಿಗೆ ಬದ್ಧರಾಗಿದ್ದಾರೆ ಅಂತ ಗೌಡ್ರು ತಪ್ಪು ತಿಳ್ಕೊಂಡಿದ್ದಾರೆ. ಜಮೀನಿನ ವಿಚಾರದಲ್ಲೂ ಹಿಂದೆ ಸರಿದಿದ್ದಾರೆ. ಅದನ್ನ ಸಂಸ್ಥಾನಕ್ಕೆ ಬಿಟ್ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತ ತಪ್ಪು ಭಾವಿಸಿ ಇನ್ನು ಅಲ್ಲಿ ದೇವಸ್ಥಾನ ನಿರ್ಮಿಸೋದಕ್ಕೆ ಯಾವುದೇ ಅಡ್ಡಿ ಅಡಚಣೆಗಳು ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದು ಅದರ ಶಂಕುಸ್ಥಾಪನೆಗೆ ಮುನ್ನ ಅಲ್ಲಿ ಹೋಮ ನಡಿಬೇಕು ಅಂತ ಗೌಡ್ರು ಈ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ತಿಳ್ಕೊಂಡಿರೋದು ತಪ್ಪು ಅಂತ ಗೊತ್ತಾಯ್ತು ತಾನೇ. ಈಗ ಕಾರ್ಯಕ್ರಮ ರದ್ದು ಮಾಡಿ. ಈಗೆಲ್ಲ ತಯಾರಿನೂ ಆಗ ಹೋಗಿದೆ. ತಯಾರಿ ತಾನೇ, ಬೇರೆ ಕಡೆಗೆ ಶಿಫ್ಟ್ ಮಾಡಿಸಿ ಅಲ್ಲಿ ಮಾಡಿಸ್ಕೊಳ್ಳಿ ಹೋಮ. ಈಗ ಅದು ಹೇಗೆ ಸಾಧ್ಯ ಸ್ವಾಮಿ? ಊರಲ್ಲೆಲ್ಲ ಪ್ರಚಾರ ಆಗಿದೆ. ಈ ಹೋಮಕ್ಕೆ ಬರೀ ನಮ್ಮೂರಷ್ಟೇ ಅಲ್ಲ, ಸುತ್ತ 10 ಊರಿನ ಜನ ಸೇರ್ತಾರೆ. ಈಗ ಸ್ಥಳ ಬದಲಾವಣೆ ರದ್ದು ಅಂತಾದ್ರೆ ನಮ್ಮ ಸಂಸ್ಥಾನದ ಮರ್ಯಾದೆ ಏನು? ಸತ್ಯ, ಇದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ? ಹೌದು ಅಮ್ಮಾಜಿ. ಅಪ್ಪ, ಹೋಮ ತಾನೆ, ಮಾಡ್ಕೊಳ್ಳಿ ಬಿಡಿ. ನನ್ನ ಜಮೀನಲ್ಲಿ ಯಾರೋ ಬಂದು ಏನನ್ನೋ ಮಾಡೋದು ನನಗೆ ಇಷ್ಟ ಇಲ್ಲ, ಅನುಮತಿ ಕೊಡಲ್ಲ ಅಷ್ಟೇ. ಸಮಾಧಾನ ಮಾಡ್ಕೊಳ್ಳಿ ಆಂಟಿ. ಇಷ್ಟೊತ್ತು ಭಾವನ ಜೊತೆ ಅಷ್ಟು ಜೋರಾಗಿ ಜಗಳ ಮಾಡ್ತಿದ್ದವರು ಈಗ ಇಲ್ಲಿ ಬಂದು ಅಳ್ತಾ ಇದ್ದೀರಾ? ನೀನು ನೋಡ್ದಿಲ್ಲಮ್ಮ, ಅಳಿಯಂದ್ರೆ ಎಂತೆಂತ ಮಾತಾಡಿದ್ರು ಅಂತ. ಹೆಣ್ಣೆತ್ತವ್ರಿಗೆ ಏನಾಗಿರ್ಬೇಡ, ತಿರುಪಿ ಅಂದ್ಬಿಟ್ರಲ್ಲಮ್ಮ ನಮ್ಮನ್ನ, ಹಾಗನ್ಬೋದಾ? ತಪ್ಪು ಆಂಟಿ, ಬಿಡಿ. ದುಡ್ಡು ಬಂತಲ್ಲ ಅದಕ್ಕೆ ಎಷ್ಟು ದಿಮಾಕು.